ಆಗ್ತಿದೆ ಇದರ ಬಗ್ಗೆ ಡೀಟೇಲ್ ನೀಡೋದಕ್ಕೆ ಮಾರುತೇಶ್ ಮತ್ತು ವಿದ್ಯಾಶ್ರೀ ರೆಡಿ ಇದ್ರೆ ದೆಹಲಿಯ ವಿದ್ಯಮಾನ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮಂಜುನಾಥ್ ಕೂಡ ರೆಡಿ ಇದ್ದಾರೆ. ಇನ್ನು ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ ಮನೆ ಕೂಡ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಸೊ ಮಾತನಾಡೋಣ. ನಾನು ಮೊದಲಿಗೆ ಮಂಜುನಾಥನ್ನು ಮಾತನಾಡಿಸ್ತೀನಿ ದಿಲ್ಲಿಯಲ್ಲಿ ಏನಾಗ್ತಿದೆ ಅಂತ. ಮಂಜುನಾಥ್, ಹಂಗಾಮಿ ಸಿಎಂ ವಾಪಸ್ ಬರ್ತಾ ಇರೋದನ್ನು ಗಮನಿಸಿದ್ವಿ. ಮುಂದಕ್ಕೇನು, ಯಾರ್ಯಾರನ್ನ ಭೇಟಿ ಆಗ್ತಾರೆ? ಇವತ್ತು ದಿಲ್ಲಿಯಲ್ಲೇ ಇರ್ತಾರಾ ಅಥವಾ ಮುಗಿಸಿ ವಾಪಸ್ ಬರುವಂತ ಪ್ಲಾನಾ? ರಕ್ಷತ್, ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಕಾರಣ ಅವರು ಏನ್ ಮಾಡ್ತಾರೆ ಏನಿಲ್ಲ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಈಗಷ್ಟೇ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆಯನ್ನ ಮುಗಿಸಿ ಸುಮಾರು 40-45 ನಿಮಿಷಗಳ ಕಾಲ ಮುಗಿಸಿ ಬರ್ತಾ ಇದ್ದಾರೆ. ಈಗಷ್ಟೇ ಮುಗಿಸ್ಕೊಂಡು ಇಲ್ಲಿಗೆ ಖರ್ಗೆ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಈಗ ಸಂತೋಷ್ ಲಾಡ್ ಅವರು ಕೂಡ ಹೋಗಿದ್ರು, ಅವರು ಕೂಡ ಬರ್ತಾ ಇದ್ದಾರೆ ಮುಗಿಸ್ಕೊಂಡು. ಹಲೋ ಸರ್, ಸಾಹೇಬನ್ ಭೇಟಿ ಆದ್ರ? ಅವರು ಕೂಡ ಮುಗಿಸ್ಕೊಂಡು ಈಗಷ್ಟೇ ಬಂದಿರುವಂತದ್ದು. ಈಗ ಸಿದ್ದರಾಮಯ್ಯ ಅವರು ಕೂಡ ಒಳಗಡೆ ಹೋಗಿರುವಂತದ್ದಿದೆ. ಈಗ ಇಲ್ಲಿ ಬಹುತೇಕ ಚರ್ಚೆಗಳು ಶುರುವಾಗುತ್ತೆ. ಮೊದಲನೇದಾಗಿ ಇಲ್ಲೂ ಕೂಡ ಥ್ಯಾಂಕ್ಸ್ ಗಿವಿಂಗ್ ಇರುವಂತದ್ದು. ಕಾರಣ ಇಷ್ಟೇ, ಸೋನಿಯಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಅದಾದ ನಂತರ ಇಲ್ಲಿಗೆ AICC ಅಧ್ಯಕ್ಷರು ಹಾಗೂ ಕರ್ನಾಟಕದವರೇ ಆಗಿರುವಂತ ಖರ್ಗೆ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಸೊ ಸಿದ್ದರಾಮಯ್ಯ ಅವರು ಬಂದು ಕೊನೆಗೆ ಮೊನ್ನೆ ಅಲ್ಲಿ ಇರ್ಲಿಲ್ಲ, ಅಂದ್ರೆ ಬೆಂಗಳೂರಿನಲ್ಲಿ ಖರ್ಗೆ ಅವರು ಇರ್ಲಿಲ್ಲ. ಇದೆಲ್ಲ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಇಲ್ಲಿ ಇದ್ರು ದೆಹಲಿಯಲ್ಲಿ. ಹಾಗಾಗಿ ಇವತ್ತು ದೆಹಲಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರ ಸಭೆ ಮುಗಿದಿದೆ. ಅಲ್ಲಿ ಹಿರಿಯ ಹೈಕಮಾಂಡ್ ನಾಯಕರ ಜೊತೆ ಆದಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆ ಸಭೆ ಮುಗಿಸಿಕೊಂಡು ಅವರಿಗೆ ಒಂದು ಧನ್ಯವಾದವನ್ನ ಹೇಳಿ ಈಗ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇಲ್ಲಿಯೂ ಕೂಡ ಒಂದು ಧನ್ಯವಾದವನ್ನ ಹೇಳುವಂತಹ ಕೆಲಸ ಆಗ್ತದೆ. ಯಾಕಂದ್ರೆ ಕಳೆದ ಇಷ್ಟು ವರ್ಷಗಳಿಂದಲೂ ಕೂಡ ಖರ್ಗೆ ಅವರ ಜೊತೆಯೇ ರಾಜಕಾರಣದ ವಿರೋಧ ಇರ್ಬೋದು ಅಥವಾ ಭಿನ್ನಾಭಿಪ್ರಾಯ ಇರ್ಬೋದು ಅಥವಾ ಅವರ ಸೀಟ್ ಇವ್ರ ಸೀಟ್ ಅವರು ಮಾಡಿರುವಂತದ್ದು ಇರ್ಬೋದು, ಎಲ್ಲದರ ಜೊತೆಯಾಗಿ ಇಬ್ರು ಕೂಡ ಬಂದಿರುವಂತದ್ದು ಸಿದ್ದರಾಮಯ್ಯನವರು ಮತ್ತೆ ಖರ್ಗೆ ಅವರು. ಹಾಗಾಗಿ ಈಗ ಇವರು ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ. ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಒಂದು ಧನ್ಯವಾದವನ್ನ ಹೇಳುವಂತ ಕೆಲಸ ಆಗಬೇಕಾಗಿರುತ್ತೆ. ಸೊ ಅದು ಒಂದು ಕರ್ಟಸಿ ಮೀಟ್ ಅಂತಾನೆ ಹೇಳ್ತಾ ಇರುವಂತದ್ದು. ಈಗ ಪ್ರಮುಖವಾಗಿ ಇಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಆಗುವಂತ ಸಾಧ್ಯತೆ. ಚರ್ಚೆ ಮೀನ್ಸ್ ಈಗ ಒಂದು ಥ್ಯಾಂಕ್ಸ್ ಗಿವಿಂಗ್ ಆದ್ಮೇಲೆ ಏನು ಮುಂದೆ ಅನ್ನುವಂತಹ ಪ್ರಶ್ನೆ ಕೂಡ ಬರಬಹುದು. ಇಲ್ಲೂ ಕೂಡ ಇಲ್ಲ, ನೀವು ರಾಜ್ಯಸಭೆಗೆ ಬನ್ನಿ ಅನ್ನುವಂತ ಒತ್ತಾಯ ಖರ್ಗೆ ಅವರು ಕೂಡ ಮಾಡಬಹುದು. ಯಾಕಂದ್ರೆ ಹೈಕಮಾಂಡ್ ನ ಬಿಹಾಫ್ ಆಫ್ ಮಾಡುವಂತ ಸಾಧ್ಯತೆಗಳಿದೆ. ಇದನ್ನ ಹೊರತಾಗಿ ಒಂದಷ್ಟು ಮಾಹಿತಿಗಳು ವಿನಿಮಯ ಆಗುತ್ತೆ, ಏನು ಎತ್ತ. ಯಾಕಂದ್ರೆ ಹೊಸ ಸಂಪುಟ ಬರ್ತಾ ಇದೆ. ಅದರ ಜೊತೆಗೆ ಏನು ಇಲ್ಲಿಯೂ ಕೂಡ ಈ ಒಂದಷ್ಟು ಹೊಸ ಸರ್ಕಾರಕ್ಕೆ ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಅಥವಾ ಅವರವ್ರನ್ನ ಏನಾದ್ರೂ ಇಂಡಕ್ಟ್ ಮಾಡುವಂತದ್ದು ಏನಾದ್ರೂ ಇದ್ರೆ ಅವೆಲ್ಲವೂ ಕೂಡ ಆಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಕ್ಷತ್. ಎಸ್ ಮಂಜುನಾಥ್, ಇನ್ನು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನೋಡ್ತಾ ಹೋಗೋಣ. ಅದು ಕ್ಯಾಬಿನೆಟ್ಗೆ ಸಂಬಂಧಿಸಿ ಮುಂದಿನ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಹೆಂಗಿರುತ್ತೆ ಅಂತ. ನೂತನ CM ಆಯ್ಕೆಗೂ ಮುನ್ನವೇ ಸಂಪುಟದ ಸರ್ಕಸ್ ಆರಂಭ ಆಗಿದೆ. ಆಗಲೇ ಶುರುವಾಗಿದೆ. MLAಗಳು ಪ್ರಯತ್ನದಲ್ಲಿದ್ದಾರೆ, ಪೈಪೋಟಿ ಇದೆ. ಸುವರ್ಣ ನ್ಯೂಸ್ಗೆ ಸಂಪುಟ ಸರ್ಕಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ ಲಭ್ಯ ಆಗಿದೆ. ನೂತನ ಕ್ಯಾಬಿನೆಟ್ ಹೇಗಿರಬೇಕು, ಹೊಸ ಕ್ಯಾಬಿನೆಟ್ ಹೇಗಿರಬೇಕು, ಏನ್ ಸೂತ್ರ, ಏನು ಮಾನದಂಡ, ಹಿರಿತನ, ಜಾತಿ, ಪ್ರದೇಶ, ಯುವಕರು ಅನ್ನುವಂಥ ಮಾನದಂಡ, ಇದೆಲ್ಲವನ್ನ ಯಾವ ರೂಪದಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇಡಲಾಗುತ್ತೆ ಅಂತ ಪ್ರಶ್ನೆ ಇರೋದು. 3 ವರ್ಷ ಕ್ಯಾಬಿನೆಟ್ ಅಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಯಾಕೆಂತಂದ್ರೆ 3 ವರ್ಷದ ಕ್ಯಾಬಿನೆಟ್ ಅಲ್ಲಿ ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕಾಯಿತು ಅಥವಾ ಹೈಕಮಾಂಡ್ ಸೂಚನೆಯ ಮೇರೆಗೆ ಅವರನ್ನು ಕ್ಯಾಬಿನೆಟ್ ಇಂದ ತೆಗೆಯಲಾಯಿತು. ನಾಗೇಂದ್ರ ಅವರು ಭ್ರಷ್ಟಾಚಾರದ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಡಬೇಕಾಯಿತು. ಸುಧಾಕರ್ ಅವರು ನಿಧನರಾದರು. ಇದನ್ನ ಬಿಟ್ಟರೆ ಯಾವ ಬದಲಾವಣೆಗಳು ಕೂಡ ಆ ಕ್ಯಾಬಿನೆಟ್ ಅಲ್ಲಿ ಆಗಿರಲಿಲ್ಲ. ಸೊ ಈಗ ಹೊಸ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರ್ತಾ ಇದೆ, ರಚನೆಯಾಗ್ತಾ ಇದೆ. ಯಾರ್ಯಾರಿಗೆ ಅವಕಾಶ, ಏನು ಸೂತ್ರ, ಏನು? ನೂತನ ಸಂಪುಟದಲ್ಲಿ 21 ಮಂದಿ ಹೊಸಬರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ. ಹಳೆಯ ಕ್ಯಾಬಿನೆಟ್ನಲ್ಲಿದ್ದ, ಇವತ್ತು ವಿಸರ್ಜನೆಯಾದಂಥ ಕ್ಯಾಬಿನೆಟ್ನಲ್ಲಿದ್ದಂಥ 10 ಮಂದಿಗೆ ಅವಕಾಶ ಸಿಗಬಹುದು. 2 ಸ್ಥಾನ ಖಾಲಿ ಇಡ್ತಾರೆ. ಯಾಕಂತಂದ್ರೆ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸುವಂಥ ಕಾರ್ಯತಂತ್ರ. ನೆಕ್ಸ್ಟ್ ವಿಸ್ತರಣೆ ಆದಾಗ ನಿಮ್ಗೆ ಅವಕಾಶ ಕೊಡ್ತೀವಿ, 2 ಖಾಲಿ ಇದೆ. ನೆಕ್ಸ್ಟ್ ವಿಸ್ತರಣೆ ಆದಾಗ ಅವಕಾಶ ಕೊಡ್ತೀವಿ, 2 ಖಾಲಿ ಇದೆ ಅಂತ ತೋರಿಸೋದಕ್ಕೆ ಅಂತ 2 ಖಾಲಿ ಇಟ್ಕೊಳ್ತಾರೆ. ಅಹಿಂದ, ಮೇಲ್ವರ್ಗ, ದಲಿತ, ಅಲ್ಪಸಂಖ್ಯಾತ ಈ ಸಮೀಕರಣವನ್ನ ಒತ್ತು ಕೊಡಲಾಗುತ್ತೆ. ಒಕ್ಕಲಿಗ ಸಮುದಾಯದವರೇ ಮುಖ್ಯಮಂತ್ರಿ,
ಸೊ ಒಕ್ಕಲಿಗರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಸಿಗುತ್ತೆ ಕ್ಯಾಬಿನೆಟಲ್ಲಿ? ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ. 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾದಾಗ ಕುರುಬ ಸಮುದಾಯದವರು ಅವರೊಬ್ಬರೇ ಇದ್ದಿದ್ದು ಕ್ಯಾಬಿನೆಟಲ್ಲಿ. ಕೇಳಿದರೆ ನಾನೇ ಇದ್ದೀನಲ್ಲ, ಮುಖ್ಯಮಂತ್ರಿಯಾಗಿ ನಾನೇ ಇದ್ದೀನಲ್ಲ, ಉಳಿದವರಿಗೆ ಯಾಕೆ ಅಂತಾನೆ ಹೇಳಿದರು ಸಿದ್ದರಾಮಯ್ಯ ಅವರು. ನಂತರ ಮೇಟಿಯವರನ್ನು ತೆಗೆದುಕೊಂಡಿದ್ದು, ನೆಕ್ಸ್ಟ್ ವಿಸ್ತರಣೆಯಾದಂಥ ಸಂದರ್ಭದಲ್ಲಿ ಮೇಟಿಯವರನ್ನು ತೆಗೆದುಕೊಂಡರು. ಆ ನಂತರ ರೇವಣ್ಣ ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡರು. ಸೊ ಈ ರೀತಿ ಇತ್ತು. ಈಗ ಒಕ್ಕಲಿಗರೇ ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಒಕ್ಕಲಿಗರಿಗೆ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ? ಹಾಲಿ ಸಂಪುಟ ಹೆಂಗಿದೆ ಅಂತ ನೋಡ್ಬೋದು ನೀವು. ಪರಿಶಿಷ್ಟ ಜಾತಿ 7 ಜನ, ಪರಿಶಿಷ್ಟ ಪಂಗಡದ 1, ಒಕ್ಕಲಿಗರ 6 ಜನ, ಲಿಂಗಾಯತರ 8 ಜನ, ಹಿಂದುಳಿದ ವರ್ಗದವರು 4 ಜನ, ಕ್ರಿಶ್ಚಿಯನ್ 1, KJ ಜಾರ್ಜ್, ಮುಸಲ್ಮಾನರು 2, ಬ್ರಾಹ್ಮಣರು 1, ಖಾಲಿ ಉಳಿದಿದ್ದು 3. ಅದು 2 ಪರಿಶಿಷ್ಟ ಪಂಗಡದ ಸಚಿವ ಸ್ಥಾನ, ರಾಜಣ್ಣ ಮತ್ತು ನಾಗೇಂದ್ರ, ಅದು 2. ಅದರ ಜೊತೆಗೆ ಜೈನ್ ಸಮುದಾಯಕ್ಕೆ ಸೇರಿದಂಥ ಸುಧಾಕರ್ ಅವರು. ಸೊ ಆ 3 ಸಚಿವ ಸ್ಥಾನ ಈಗ ಖಾಲಿ ಇರೋದು. ನೆಕ್ಸ್ಟ್ ಏನು ಎತ್ತ ಮಾತನಾಡೋಣ. ನಮ್ಮ ಜೊತೆಗೆ ಈಗ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಕೂಡ ಜಾಯ್ನ್ ಆದರು. ಪ್ರಶಾಂತ್ ನಾಥ್ ಅವರನ್ನ ಕೂಡ ಮಾತನಾಡಿಸ್ತೀನಿ. ನಾನು ಆನಂದ್ ಅವರಿಂದ ಶುರು ಮಾಡ್ತೀನಿ. ಆನಂದ್, ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಬಯಸೋದು ಕ್ಯಾಬಿನೆಟ್ ರಚನೆಯಲ್ಲಿ ನನಗೆ ಸ್ವಾತಂತ್ರ್ಯ ಇರಬೇಕು ಅಂತ ಬಯಸ್ತಾರೆ. ನನಗೆ ಬೇಕಾದವರು ಕ್ಯಾಬಿನೆಟ್ಟಲ್ಲಿ ಇರಬೇಕು ಅಂತ. ಬಟ್ ಸಿದ್ದರಾಮಯ್ಯ ಅವರಿಗೂ ಆ ಅವಕಾಶ ಸಿಕ್ಕಿರಲಿಲ್ಲ. ನಿಮಗೆ ನೆನಪಿದೆ, ಬಹುಶಃ ವೇಣುಗೋಪಾಲ್ ಅವರು ಮೊದಲು ರಿಲೀಸ್ ಮಾಡಿದ್ದು ಆ ಕ್ಯಾಬಿನೆಟ್ಟಲ್ಲಿ ಯಾರಿರ್ತಾರೆ ಅಂತ. ವೇಣುಗೋಪಾಲ್ ಅವರ ಲೆಟರ್ ಹೆಡ್ ಫಸ್ಟ್ ರಿಲೀಸ್ ಆಯಿತು. ಸೊ ಸಂಪೂರ್ಣ ಸ್ವಾತಂತ್ರ್ಯ ಸಿದ್ದರಾಮಯ್ಯ ಅವರಿಗೂ ಸಿಕ್ಕಿರಲಿಲ್ಲ. DK ಶಿವಕುಮಾರ್ ಅವರಿಗೆ ಸಿಗುತ್ತಾ? ಸಿಗುವಂಥ ಸಾಧ್ಯತೆಗಳಿದಾವ? ಖಂಡಿತ ಇಲ್ಲ. ಯಾಕಂದರೆ ಈಗಾಗಲೇ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗಿ DK ಶಿವಕುಮಾರ್ ನಡೆಸಿರತಕ್ಕಂಥ ಪ್ರಯತ್ನದ ಭಾಗವಾಗಿ ಈಗಾಗಲೇ ಅವ್ರಿಗೆ ಅವಕಾಶ ಲಭ್ಯ ಆಗ್ತಾ ಇದೆ. ಹಾಗಾಗಿ ಅವರ ಎಕ್ಸ್ಟ್ರೀಮ್ ಸ್ಟೆಪ್ ಏನಿತ್ತು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು, ಸಚಿವ ಸಂಪುಟದಲ್ಲಿ ಯಾರಿರಬೇಕು ಅಂತಕ್ಕಂಥದ್ದನ್ನು ನಿರ್ಧರಿಸುವಂಥ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ಅಷ್ಟು ಭಾಳ ಭಿನ್ನವಾಗಿದೆ. ಯಾಕಂದರೆ ಹಳೆಯ ಸಂಪುಟದಲ್ಲಿರ್ತಕ್ಕಂಥವ್ರು ಒಳಗಡೆ ತೆಗೆದುಕೊಳ್ಬೇಕು. ಇನ್ನೊಂದು ಕಡೆ 1 ವರ್ಷ ಬಿಟ್ಟರೆ ಚುನಾವಣೆಗೆ ಇಡೀ ಸರ್ಕಾರ ಮಗ್ಗಲು ಬದಲಾಯಿಸುತ್ತೆ. ಹಾಗಾಗಿ ಈ ಸಂಪುಟದಲ್ಲಿ ಯಾರು ಇರಬೇಕು ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅವೆಲ್ಲವೂ ಕೂಡ ಒಂದು ಕಡೆ ಆದರೆ ಜಾತಿ ಸಮೀಕರಣ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅಹಿಂದ ವರ್ಗವನ್ನು ಪ್ರತಿನಿಧಿಸ್ತಾ ಇದ್ದಂಥ ಸಿದ್ದರಾಮಯ್ಯರು ಕೆಳಗಿಳಿದಿದ್ದಾರೆ. ಹಾಗಾಗಿ ಆ ಸಮುದಾಯಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು, ಅಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರನ್ನ ಜೊತೆಗಿಟ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾಗ ಆಗಬೇಕಾಗುತ್ತೆ. ಜೊತೆಗೆ ಒಕ್ಕಲಿಗರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಕ್ಕಲಿಗ ಸಮುದಾಯಕ್ಕೆ ಈ ಬಾರಿ ಅವಕಾಶಗಳು ಸ್ವಲ್ಪ ಕಡಿಮೆ ಅಂತಕ್ಕಂಥ ಮಾತುಗಳಿದೆ. ಯಾಕಂದರೆ ಕಳೆದ ಬಾರಿ 6 ಇದ್ದರೂ ಕೂಡ ಈ ಸಲ ಕಷ್ಟ ಆಗುತ್ತೆ ಅಂತಕ್ಕಂಥ. ಯಾಕಂದರೆ ಮುಖ್ಯಮಂತ್ರಿ ಅವರೇ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಬದಲಾಗಿ ಈ ಅಹಿಂದ ವರ್ಗವನ್ನು ದೃಷ್ಟಿಯಲ್ಲಿಟ್ಕೊಂಡು ಕ್ಯಾಬಿನೆಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹೆಚ್ಚು ಅವಕಾಶಗಳು ಅಲ್ಲಿ ಸಿಗ್ಬೋದು. ಮತ್ತು ಬಹಳ ಪ್ರಮುಖವಾಗಿ ದೆಹಲಿಯಲ್ಲಿ ಸಿದ್ದರಾಮಯ್ಯವರು ಕೇವಲ ಅವರು ಥ್ಯಾಂಕ್ಸ್ ಗಿವಿಂಗ್ ಅಷ್ಟೇ ಹೋಗಿಲ್ಲ, ಬದಲಾಗಿ ಸಂಪುಟದ ಒಳಗಡೆ ಯಾರಿರಬೇಕು ಅಂತಕ್ಕಂಥದ್ದು ಮತ್ತು ಸಹಜ ತಮ್ಮ ಆಪ್ತರ ಪರವಾಗಿ ಬ್ಯಾಟಿಂಗ್ ಮಾಡೋ ಉದ್ದೇಶ ಇಟ್ಕೊಂಡು ಅವರು ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹೇಗಾದರೂ ಮಾಡಿ ಸಾಧ್ಯವಾದಷ್ಟು ಹೆಚ್ಚು ತಮ್ಮ ಬೆಂಬಲಿಗರು ಸಂಪುಟದ ಒಳಗಡೆ ಇರತಕ್ಕಂಥ ಒಂದು ಆದ್ಯತೆ ಮೇಲೆ ಅವ್ರ ಸಬ್ಜೆಕ್ಟನ್ನು ಇಟ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅದು ತೀರ್ಮಾನ ಆಗುತ್ತೆ. ಸಂಪೂರ್ಣವಾಗಿ DK ಶಿವಕುಮಾರ್ ಕ್ಯಾಬಿನೆಟ್ಸ್ ವಿಚಾರದಲ್ಲಿ ಸ್ವಾತಂತ್ರ್ಯ ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಎಸ್, ಜಾತಿ ಲೆಕ್ಕಾಚಾರದ ಬಗ್ಗೆ ಮಾತನಾಡೋಣ. ನಾನು ಮಾರುತೇಶ್, ಈಗ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ಪೂರ್ಣ ಸಂಪುಟ ಅಸ್ತಿತ್ವಕ್ಕೆ ಬರುತ್ತಾ DK ಶಿವಕುಮಾರ್ ಅವರ ಪ್ರಮಾಣ ವಚನದ ಜೊತೆಗೇನೆ ಅಂತ ಸಾಧ್ಯತೆ ಇದೆಯಾ, ಅಥವಾ ಲೇಟ್ ಆಗುತ್ತಾ? ಎಲೆಕ್ಷನ್ ಮುಗಿಯಲಿ ಅಂತ ವಿಸ್ತರಣೆ ಮಾಡಿಕೊಳ್ಳೋಣ ನಂತರ ಅಂತ. ಆ ಸಾಧ್ಯತೆ ಬಹಳ ಕಡಿಮೆ ಇದೆ ರಕ್ಷಿತ್. ಅದೇ ಕಾರಣಕ್ಕಾಗಿ ಇವತ್ತು ದೆಹಲಿಯಲ್ಲಿ ಈ ಎಲ್ಲ ಅಂದರೆ ಪ್ರಮಾಣ ವಚನದಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು, ಏನು ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದು ಸ್ಪಷ್ಟ ನಿರ್ದೇಶನ DK ಶಿವಕುಮಾರ್ ಅವರಿಗೆ ಸಿಗತ್ತೆ. ಈಗ ನಡೀತಾ ಇರುವಂಥ ಚರ್ಚೆ ಪ್ರಕಾರ CM DCM ಮಾತ್ರ, ಅಂದರೆ CM ಆಗುವಂಥವ್ರು DCM ಆಗುವಂಥವ್ರು ಮಾತ್ರ ಪ್ರಮಾಣ ವಚನವನ್ನು ತೆಗೆದುಕೊಳ್ಬೇಕು. ಸಚಿವರನ್ನಾಗಿ ಯಾರನ್ನೂ ಕೂಡ ಸದ್ಯಕ್ಕೆ ಪ್ರಮಾಣ ವಚನಕ್ಕೆ ಅಲೋ ಮಾಡಬಾರ್ದು. 18ನೇ ತಾರೀಕು ರಾಜ್ಯಸಭೆ ಪರಿಷತ್ ಚುನಾವಣೆಗಳು ಮುಗಿದ ಬಳಿಕ ಸಂಪುಟವನ್ನು ಹೊಸದಾಗಿ ಮತ್ತೆ ವಿಸ್ತರಣೆ ಮಾಡೋಣ ಅನ್ನುವಂಥ ಆಲೋಚನೆಯಲ್ಲಿ ಹೈಕಮಾಂಡ್ ಇದೆ. ಅಂದರೆ ಚುನಾವಣೆ ಮುಂದಿಟ್ಕೊಂಡು ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕೆ ಹೋದರೆ ಸಿಗದೇ ಇರ್ತಕ್ಕಂಥವ್ರು ಅಸಮಾಧಾನಗೊಂಡು ಅದರ ಪರಿಣಾಮ ಚುನಾವಣೆಗಳ ಮೇಲೆ ಬೀಳ್ಬೋದು ಅನ್ನುವಂತಹ ಆತಂಕ ಕೂಡ ಇದ್ದೇ ಇದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಆ ತೀರ್ಮಾನವನ್ನು, ಅಂದರೆ ಇಡೀ ಸಚಿವ ಸಂಪುಟವನ್ನು ರಚನೆ ಮಾಡುವಂಥ ತೀರ್ಮಾನಗಳನ್ನು ಕೈಗೊಳ್ಳೋದು ಕಷ್ಟ ಸಾಧ್ಯ ಅಂತ ಕಾಣಿಸ್ತಾ ಇದೆ ಸದ್ಯದ ಬೆಳವಣಿಗೆಯನ್ನು ನೋಡಿದಾಗ. ಹಾಗಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅನ್ನು ಸದ್ಯ, ಯಾಕೆಂದ್ರೆ ಯಡಿಯೂರಪ್ಪನವ್ರದೇ ಒಂದು ಎಕ್ಸಾಂಪಲ್ ಇದೆ. ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು, ಸಚಿವ ಸಂಪುಟ ರಚನೆಯೇ ಆಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಫ್ಲಡ್ ಆಯಿತು. ಇಡೀ ಯಡಿಯೂರಪ್ಪ ಒಬ್ಬರೇ ಇಡೀ ರಾಜ್ಯ ಸುತ್ತುತ್ತಾ ಇದ್ರು. ಸೊ ಅಂಥದ್ದೇ ಒಂದು ಪರಿಸ್ಥಿತಿ ಮರುಕಳಿಸುವಂಥ ಸಾಧ್ಯತೆಗಳಿದೆ. ಯಾಕಂದರೆ 18ನೇ ತಾರೀಕು ವೋಟಿಂಗ್ ಇರೋದು ರಾಜ್ಯಸಭೆದು ಮತ್ತು ಪರಿಷತ್ತದು.
ಬಹುಶಃ ಆ ಬಳಿಕ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ರಕ್ಷತ್. ಎಸ್ ವಿದ್ಯಾ, ಬಹುಶಃ ಸೋಮವಾರನ ಬುಧವಾರನ ಅಂತ ಒಂದು ಕನ್ಫ್ಯೂಷನ್. ಪ್ರಮಾಣ ವಚನ ಸೋಮವಾರನೇ ಫಿಕ್ಸಾ ಹೆಂಗೆ? ಪ್ರಕಾರ ಅವರು ಸೋಮವಾರ ಸಂಜೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಮಾಹಿತಿ ಇತ್ತು. ಆದ್ರೆ ಈಗ ಅವರು ದೆಹಲಿಗೆ ಹೋಗಿರುವಂತಹ ಕಾರಣಕ್ಕಾಗಿ ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಹೈಕಮಾಂಡ್ ಅನ್ನ ಕೂಡ ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಇರಬಹುದು. ಯಾಕಂದ್ರೆ ಹೈಕಮಾಂಡ್ ಅವರ ಬಳಿ ಕೂಡ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಅನ್ನುವಂತಹ ಲಿಸ್ಟ್ ಅನ್ನ ತೆಗೆದುಕೊಳ್ತಾರೆ. ಈಗ ಆಲ್ರೆಡಿ ಹೈಕಮಾಂಡ್ ಹೇಳಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ಮನಸ್ಥಿತಿಯಲ್ಲಿದ್ದಾರೆ. ನಾನು ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಸೈಡ್ ಲೈನ್ ಮಾಡೋ ಆಗಿಲ್ಲ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಮನಸ್ಸಲ್ಲಿರುವಂಥದ್ದು. ಯಾಕಂದ್ರೆ 2028ಕ್ಕೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರಲೇಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಕೇವಲ ನಾನು ಸಿಎಂ ಆದ್ರೆ ಸಾಕು, ನಾನು ಸಿಎಂ ಆದ್ನಲ್ಲ, ಮುಂದೆ ಕಾಂಗ್ರೆಸ್ ಪಕ್ಷ ಏನಾದ್ರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬೆಳೆದಂತಹ ಡಿ.ಕೆ. ಶಿವಕುಮಾರ್ಗೆ ಪಕ್ಷ ಮುಂದಿನ 2028ಕ್ಕೂ ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಪೂರ್ಣ ಮನಸ್ಸಿದೆ. ಈ ಕಾರಣಕ್ಕಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ರಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವರು ತುಂಬಾ ಜಾಗರೂಕತೆಯಿಂದ ಮಾಡ್ತಾರೆ. ಹೈಕಮಾಂಡ್ ಏನ್ ಹೇಳುತ್ತೆ, ಅದರ ಜೊತೆಗೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅದೆಲ್ಲವನ್ನ ಪರಿಗಣಿಸಿ ಸಚಿವ ಸಂಪುಟವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದರ ಜೊತೆಗೆ ಎಲ್ಲರೂ ಕೂಡ ನನ್ನ ಜೊತೆ ಇರಬೇಕು ಅನ್ನುವಂತಹ ಮಾತನ್ನ ಸಂಪುಟ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರು ಹೇಳಿದ್ರು. ಸೊ ಇದನ್ನ ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೂ ಕೂಡ ನನ್ನದೇ ನಾನು ಇಷ್ಟಪಟ್ಟವರೇ ನನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಒತ್ತಾಯ ಮಾಡುವಂತೆ ಕಾಣ್ತಾ ಇಲ್ಲ. ಹೈಕಮಾಂಡ್ ಏನ್ ಹೇಳುತ್ತೆ, ಅದರ ಜೊತೆಗೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅದೆಲ್ಲವನ್ನ ಪರಿಗಣಿಸಿ ಹೈಕಮಾಂಡ್ ಯಾರನ್ನ ಹೇಳ್ತಾರೆ ಅವರನ್ನ ಹಿರಿಯ ಶಾಸಕರೇನಿದ್ದಾರೆ ಆ ಹಿರಿಯ ಶಾಸಕರನ್ನ ಕೂಡ ಒಳಗೊಂಡಂತೆ ಹೊಸ ಮುಖವನ್ನ ಕೂಡ ಹೈಕಮಾಂಡ್ ಮುಂದೆ ಇಟ್ಟು ಇಂಥವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡ್ರೆ ಉತ್ತಮವಾಗಿರುತ್ತೆ ಅನ್ನುವಂಥದ್ದನ್ನ ಅವರಿಗೆ ಹೇಳ್ತಾರೆ. ಅದರಲ್ಲಿ ಇವರಿಬ್ಬರ ಮಾತುಕತೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅಂತವರು ಸಚಿವ ಸಂಪುಟದಲ್ಲಿ ಇರುವಂತಹ ಸಾಧ್ಯತೆ ಇದೆ. ಬಹುತೇಕ ಸೋಮವಾರ ಅಥವಾ ಬುಧವಾರ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ವಿದ್ಯಶ್ರೀ. ಅದೇ ರೀತಿ ಮಾರುತೇಶ್, ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.